ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ತೆಗಿತಾ ಇದ್ದಲ್ಲ ಅವಾಗಿಂದ, ಬಟ್ ಯಾವುದೇ ಎತ್ತು ಕೊಡ್ತಾ ಇಲ್ಲ. ಮನೆಗೆ 3 ಸಾರಿ ಬಂದಿದ್ದಾಯ್ತು, ಅದಕ್ಕೆ ಇನ್ನೊಂದು ಸಾರಿ ಅದನ್ನ ಮಾಡ್ಬಿಡುದು ಅಂತ ಅನ್ಸುತ್ತೆ. ಬೇರೆ ಎಷ್ಟೊಂದು ವೆರೈಟೀಸ್ ಇದೆ, ಅದೆಲ್ಲ ಬಿಟ್ಬಿಟ್ಟು ಅದನ್ನೇ ಹೇಳ್ತಿದ್ದಾಳೆ ಇವಳು. ನಾನೇ ಸೆಲೆಕ್ಟ್ ಮಾಡೋದು. ಫಸ್ಟ್ ನಮ್ದು ಆಗೋಗ್ಬಿಡ್ಲಿ ಅಂತ. ನೋಡಿ ಗೈಸ್ ಯಾವ ತರ ಮೋಸ. ಬೇಕು ನನ್ಗೆ, ಸಣ್ಣಾಗಿದ್ದೀನಿ. ಇದು ಎಷ್ಟಿರ್ಬೋದು ಪ್ರೈಸ್ ನೋಡೋಣ. ಈ ಕಡೆಗೆ ಬಾ, ಮತ್ತೆ ನಿನ್ ಸುತ್ತಿಸ್ಬೇಡಲ್ಲ, ಅಡಿಡಾಸ್ ಇರೋದ ಕಡೆಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಏನಂದರೆ, ನಿನ್ನೆ ಗೀತಾ ಗೇಮ್ ಆಡ್ತಾ ಸೋತಿದ್ಲು, ಹೇಳಿದ್ಲು ಜಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಇವತ್ತು ಹೊಟ್ಟಿದ್ದೀವಿ ನೋಡಿ ಗೈಸ್, ರೆಡಿ ಆಗಿದ್ದೀವಿ ಹೊರಡಕ್ಕೆ. ಇವಾಗ ಹೊರಡಬೇಕು. ಏನಂದರೆ ನಮ್ಮ ಕಾರಲ್ಲಿ ಹೋಗ್ತಾ ಇಲ್ಲ ಇವಾಗ. ಏನ್ಮಾ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಗೈಸ್. 3 ಮಿನಿಟ್ಸ್ ತೋರಿಸ್ತಾ ಇದೆ, 3 ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ. ಇದು ಹೊಸ ಡ್ರೆಸ್, ಇದು ಮೊನ್ನೆ ತಗೊಂಡಿದ್ದು. ಸಲ್ಮಾನ್ ಹತ್ರ ಫಿಟ್ಟಿಂಗ್ ಮಾಡಿಸಿದ್ವಲ್ಲ, ಅದೇ ಡ್ರೆಸ್ ಗೈಸ್ ಇದು. ಓಕೆ ಗೈಸ್, ಕ್ಯಾಬ್ ಬರ್ತಾ ಇದೆ, ಹೊಡೋಣ, ಮಾಲಲ್ಲಿ ಸಿಗೋಣ. ಓಕೆ ಗೈಸ್, ಮಾಲ್ ಎಂಟ್ರ್ ಆಗಿ ಊಟ ಮುಗಿಸಿದ್ವಿ. ಇವಾಗ ಊಟ ಮುಗಿಸ್ಬಿಟ್ಟು ಝಾರಾಗಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿದೆ ಝಾರಾ. ನಿನ್ನ ಟೈಮ್ ಚೆನ್ನಾಗಿದೆ, ಸೇಲ್ ನಡೀತಾ ಇದೆ, ಬನ್ನಿ. ಸೆಲೆಕ್ಷನ್ ಇರೋದೆಲ್ಲ ಗೀತಾದೇ ಇರೋದು. ನಾನೇ ಸೆಲೆಕ್ಟ್ ಮಾಡೋದು ಅಂತೂ ಇದು ಝಾರಾ. ಬಟ್ ಅದು ನನ್ಗೆ ಇಷ್ಟ ಆಗ್ಬೇಕು, ಇಷ್ಟ ಆದ್ಮೇಲೆ. ಇನ್ನು ನಂದು ಸ್ಯಾರಿ ಕೊಡ್ಸೋದೆಲ್ಲ ಇದೆ, ನನ್ನ ಸ್ಯಾರಿಗೆ ಬಂದಿಲ್ಲ. ಫಸ್ಟೇ ಇವ್ರದ್ದು ಝಾರಾ ಕರ್ಕೊಂಡ್ ಬಂದ್ಬಿಟ್ರು. ಫಸ್ಟ್ ನಮ್ದು ಆಗೋಗ್ಬಿಡ್ಲಿ ಅಂತ. ಇದು ಸೆಲೆಕ್ಟ್ ಆಗಿದ್ಯಾ? ಇದೇನಕ್ಕೆ ಸೆಲೆಕ್ಟ್ ಮಾಡಿರೋದು? ಏನಕ್ಕೆ? 2 in 1, ನೀನು ಹಾಕೋಬಹುದು ನಾನು ಹಾಕೋಬಹುದು ಅಂತ. ಅದೆಲ್ಲ ಇಲ್ಲ. ನೋಡಿ ಗೈಸ್ ಯಾವ ತರ ಮೋಸ. ಸೀರೆ ಅಂದ್ರೆ ಬರೀ ಸಿಂಗಲ್ ಆಗ್ಬಿಡುತ್ತೆ. ಬ್ರೈನ್ ಬಾಬಾ, ಬ್ರೈನ್, ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್. ಆಕ್ಚುಲಿ ನಾನು ಪ್ಯಾಂಟ್ ಇಲ್ಲ ಟಿ ಶರ್ಟ್ ನೋಡೋಣ ಅನ್ಕೊಂಡೆ. 2 ತಗೊಂಡ್ರೆ ಸಣ್ಣ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಳ್ತಾ ಇಲ್ಲ. ಸಣ್ಣ ಆಗ್ಬೇಕು ನೀನು, ಅವಾಗ್ಲೇನೆ ಪ್ಯಾಂಟ್ ಕೊಡ್ಸೋದು, ಅದೇ ಚಾಲೆಂಜ್ ನಿಂಗೆ. ಅಲ್ಲಿವರೆಗೂ ನೋ ಪ್ಯಾಂಟ್, ಮನೇಲಿರೋದೇ ಎಲ್ಲಾನು ಯೂಸ್ ಮಾಡ್ಬೇಕು. ಸಣ್ಣ ಆದ್ಮೇಲೆ ಝಾರಲ್ಲಿ ಪ್ಯಾಂಟ್ ಕೊಡಿಸ್ತೀಯಾ? ಝಾರಾ ಅಲ್ಲಲ್ಲ, ಚಾಲೆಂಜ್ ಅಂತ ಹೇಳಿದೀನಿ. ಪ್ಯಾಂಟ್ ಕೊಡಿಸ್ತೀನಿ ಅಂತ ಹೇಳಿದೀನಿ, ಸಣ್ಣ ಆಗ್ಬೇಕು ಆದ್ರೆ ಮಾತ್ರನೇ. ಓಕೆ ಗೈಸ್, ಇನ್ನೊಂದು 4 months ಅಲ್ಲಿ ಸಣ್ಣ ಆಗ್ತೀನಿ. ಸಣ್ಣ ಆದ್ಮೇಲೆ ಎಷ್ಟು ಪ್ಯಾಂಟ್ ಕೊಡಿಸ್ತಾಳೆ ನೋಡೋಣ. ಇವಾಗ ಇದು ಓಕೆನಾ? ಇವಾಗ ಇದು ಟ್ರಯಲ್ ನೋಡೋಣ. ಓಪನ್ ಮಾಡಿ ಇಲ್ಲೇ ನೋಡ್ಬಿಡ್ತೀನಿ. ಓಕೆ ಗೈಸ್, ಟ್ರಯಲ್ ನೋಡೋಣ ಬನ್ನಿ. ಬೇರೆ ಎಷ್ಟೊಂದು ವೆರೈಟೀಸ್ ಇದೆ, ಅದೆಲ್ಲ ಬಿಟ್ಬಿಟ್ಟು ಅದನ್ನೇ ಹೇಳ್ತಿದ್ದಾಳೆ ಇವಳು. ಏನೋ ಅವಳಿಗೆ ಅದು ಇಷ್ಟ ಆಯ್ತು ಅನ್ಸುತ್ತೆ. ಗಲೀಜಾಗತ್ತಾ ಅಂತ. ದೊಡ್ಡದು. ದೊಡ್ಡದಾ? ಎಲ್ಲದು? ಬೇಕು ನನ್ಗೆ, ಸಣ್ಣಾಗಿದ್ದೀನಿ. ಓ, ಚೆನ್ನಾಗಿದೆ. ನೀವ್ ಹೇಳ್ದಾಗೆ ಅದು ದೊಡ್ಡದು. ದೊಡ್ಡದು ತಾನೆ, ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ದೊಡ್ಲೆ ಬಿಡು. ಎಮ್ಮಲ್ ನೋಡೋಣ, ಇಲ್ಲ ಸ್ವೆಟ್ ಶರ್ಟ್ ನೋಡೋಣ. ಓಕೆ, ಶರ್ಟ್ ಬೇಡ. ನೋಡಿದ್ರೆ ಟಿ ಶರ್ಟು ಇಲ್ಲ ಪ್ಯಾಂಟು. ಸ್ವೆಟ್ ಶರ್ಟ್ ಅಂದ್ರಲ್ಲ, ಬನ್ನಿ ನೋಡೋಣ. ಸ್ವೆಟ್ ಶರ್ಟ್ 4350, ಬಟ್ ದೇರ್ ಇಸ್ ನೋ ಡಿಸ್ಕೌಂಟ್ ಆನ್ ದಿಸ್. ಇಲ್ಲಿರೋದಕ್ಕೆ ಡಿಸ್ಕೌಂಟ್ ಇಲ್ಲ, ಅದೆಲ್ಲ ಡಿಸ್ಕೌಂಟ್ ಇಲ್ಲ ಬಿಡು. ಡಿಸ್ಕೌಂಟ್ ಇಲ್ಲಿಗಿದೆ ನೋಡು, ಟಿ ಶರ್ಟ್ಸ್ ಇದೆ ನೋಡಿ ಇಲ್ಲಿ. ಹೌ ಅಬೌಟ್ ದಿಸ್ ಒನ್? ಇದು ಕೊಟ್ಟು ಚೆನ್ನಾಗಿ ಮಾಡಿಲ್ಲ, ಅಸಹ್ಯ ಇದೆ ಇದು. ಈ ತರದಿಲ್ವಲ್ಲ ಕಲರ್ ನಿಮ್ಮ ಹತ್ರ? ಅಷ್ಟು ದೊಡ್ಡದಾ? ಅದೇನಾಯ್ತು ಫಸ್ಟ್ ಒನ್? ಅದು ಬಾರ್ಡರ್ ಕೊಟ್ಟಿದ್ದಾನೆ, ಹೆಣ್ಮಕ್ಳದು ಬ್ಲೌಸಿಗೆ ಬಾರ್ಡರ್ ಇದ್ದಂಗೆ. ಅದು ಚೆನ್ನಾಗಿ ಕಾಣ್ತಿಲ್ಲ. ಸೇಮ್ ಕಲರ್ ಹಾಕಿದ್ದ ಅಂದ್ರೆ ಚೆನ್ನಾಗಿರುತ್ತೆ. ಅದೇ ತರನೇ ಇಲ್ಲಿರೋದು. ಅದೇ ಅಮ್ಮಗಳ, ಈ ಕಡೆ ಬನ್ನಿ. ಇದು ಎಷ್ಟಿರ್ಬೋದು ಪ್ರೈಸ್ ನೋಡೋಣ ಬಾ. ನೋಡಿ ಗೈಸ್, 2350 ಒಂದೇ ಒಂದು ಬನಿಯನ್ಗೆ. ಇದು ಚೆನ್ನಾಗಿದೆ ಅಂತ ತೆಗಿತಾ ಇದ್ದಲ್ಲ ಅವಾಗಿಂದ, ಬಟ್ ಯಾವುದೇ ಎತ್ತು ಕೊಡ್ತಾ ಇಲ್ಲ. ಓಕೆ ಗೈಸ್, ಇದನ್ನ ಟ್ರಯಲ್ ನೋಡ್ತೀನಿ ನೋಡೋಣ. ನೋಡಿ ಗೈಸ್, ಇಲ್ಲಿ ಬಂದ್ರು ಲಿಪ್ಸ್ಟಿಕ್ ಬಿಡ್ತಾ ಇಲ್ಲ ಇವರು. ಓಕೆ ಗೈಸ್, ಝಾರಲ್ಲಿ ಮುಗೀತು ಶಾಪಿಂಗು. ಬಿಲ್ ಎಷ್ಟಾಯ್ತು ಗೀತಾ? 6,500 ಆಯ್ತು ಗೈಸ್ ಬಿಲ್ಲು. ಬಟ್ ಬಟ್ಟೆ ಯಾವುದು ಅಂತ ನಾನು ತೋರಿಸಲ್ಲ, ಯಾಕಂದ್ರೆ ನೆಕ್ಸ್ಟ್ ಅದನ್ನ ಹಾಕೊಳ್ಬೇಕಲ್ವಾ. ನೆಕ್ಸ್ಟ್ ವ್ಲಾಗಲ್ಲಿ ಕಾಣಿಸುತ್ತೆ, ನೀವೇ ಗೆಸ್ ಮಾಡಿ ಯಾವುದು ಅಂತ. ಹಾಕಿರ್ತೀನಿ, ಅದು ಝಾರಾದ ಹೌದಾ ಅಲ್ಲ ಅಂತ ಗೆಸ್ ಮಾಡಿ. ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಗೀತಾ ಸಾರಿ ಅಂದ್ಕೊಂಡ್ಲು, ಸಾರಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಟಿ ಶರ್ಟ್ ಎತ್ಕೊಂಡ್ಬಿಟ್ಲು. ಇವಾಗ ಸಾರಿ ಕ್ಯಾನ್ಸಲ್ ಅಲ್ವಾ ನಿಂದು? ಇಲ್ಲ, ಸಾರಿ ಇದೆ. ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಡ್ತೀನಿ ಇದನ್ನೆಲ್ಲ, ಅದು ಕ್ಯಾನ್ಸಲ್ ಗಾಯ್ಸ್. ಯಾಕಂದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದೀನಿ, ಇವಾಗ ಟಿ ಶರ್ಟ್ ಕೊಡ್ಸ್ಬಿಟ್ಟಿದ್ದೀನಿ, ಹಾಗಾಗಿ ಅದು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನನ್ಗಿಷ್ಟ ಆಯ್ತು ಝಾರಾದಲ್ಲಿ, ಸಕ್ಕತ್ತಾಗಿದೆ ಕಲೆಕ್ಷನ್ಸ್. ನೋಡಿ, ಇದು ಎಲ್ಲ ಟೆಸ್ಟಿಂಗ್ ನಡೀತಾ ಇದೆ ಇಲ್ಲಿ.
ಓಕೆ ಗೈಸ್, ನೆಕ್ಸ್ಟ್ ಇವಾಗ ಮಕ್ಕಳದು ರೆಡ್ ಡೇ ಇದೆ, ಅವ್ರದ್ದೊಂದು ಮುಗಿಸ್ಕೊಂಡು ಮನೆ ಕಡೆ ಹೊರಡ್ಬೇಕು ಗೈಸ್. ಬನ್ರಮ್ಮ, ರೆಡ್ ಡೇ ಡ್ರೆಸ್ ಯಾವ್ದು ತಗೊಳೋದಿಲ್ಲ, ನೋಡೋಣ ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲ ಸೇಯಿಂಗ್ ಎಷ್ಟು ಸುದೀಕ್ಷೆ ಇದೆಲ್ಲ ಕಂಪ್ಲೀಟ್ ಮಾಡ್ಬಿಡಿ ಅದೊಂದು ಕಂಪ್ಲೀಟ್ ಮಾಡ್ಬಿಡ್ತೀವಿ. ಅದು ಕೊನೆಗೆ 3 ಸಾರಿ ಬಂದಿದ್ದಾಯ್ತು, ಅದಕ್ಕೆ ಇನ್ನೊಂದ್ಸಾರಿ ಅದನ್ನ ಮಾಡ್ಬಿಡುದು ಅಂತ ಅನ್ಸುತ್ತೆ. ಆಕ್ಚುಲಿ ಸೇಯಿಂಗ್ ಎಷ್ಟು ಗೀತಾ ಪ್ರಿಯ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಮಾಡೋದ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಸುದೀಕ್ಷಿಂದು ಬೇಗ ಡ್ರೆಸ್ ತಗೊಂಡಿದೀವಿ ಇವಾಗ. ನಮ್ದು ಝಾರಲ್ ಆಯ್ತು, ಅದು H&M ಅಲ್ಲಿ ಸೆಲೆಕ್ಟ್ ಆಗೋಯ್ತು. ಏಯ್ ಸಿಕ್ಕಾಪಟ್ಟೆ ದೊಡ್ಡದು. 32 ಕರೆಕ್ಟ್ 30. ಒತ್ತು ಡ್ರೆಸ್ ಮಾಡಮ್ಮ. ನಮ್ದು ಶಾಪಿಂಗ್ ಎಲ್ಲ ಮುಗ್ದಿದೆ, ಇವಾಗ ಡೋನಟ್ ಪಾರ್ಸಲ್ ತಗೊಂಡು ಮನೆ ಕಡೆ ಹೊರಡ್ಬೇಕು. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಡ್ತು, ಟೈರ್ಡ್ ಆಗೋಗಿದೆ. ಎಷ್ಟು ಸುಭಿಕ್ಷೆ ಮುಗಿಲೇ ಇಲ್ಲ. ಓಕೆ ಗೈಸ್, ಇವಾಗ ಲಿಫ್ಟ್ ಬಂದಿದೆ, ಡೋನಟ್ ತಗೊಳಕ್ ಹೋಗೋಣ. ಓಕೆ ಗೈಸ್, ಇವಾಗ ಕ್ಯಾಬ್ ಬುಕ್ ಮಾಡ್ಬಿಟ್ಟು ಕ್ಯಾಬಲ್ಲಿ ಹೋಗ್ಬೇಕು. ನೋ ಡೋನಟ್ ನಡಿ, ಇದೇನೆ ಗ್ರೌಂಡ್ ಫ್ಲೋರ್. ಅಮ್ಮ ನೋ ಡೋನಟ್ ಅಂತ ಇದಾರಪ್ಪ. ಈ ಕಡೆಗೆ ಬಾರಮ್ಮ, ಈ ಕಡೆಗೆ ಬಾ, ಮತ್ತೆ ನಿನ್ ಸುತ್ತಿಸ್ಬೇಡಲ್ಲ, ಅಡಿಡಾಸ್ ಇರೋದ ಕಡೆಗೆ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟಯರ್ಡ್ ಆಗಿ ಹೋಗ್ಬಿಟ್ಟಿದಾರ ಅವ್ರು. ಸಖತ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ ಗೈಸ್, ಹೊಟ್ಟೆ ಬೇರೆ ಹಸಿತಾ ಇದೆ. ಇವಾಗ ಊಟ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಎನರ್ಜಿನೇ ಇಲ್ಲ ಅಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಗೈಸ್. ನೋಡಿ ನಮ್ಮ ಸುದೀಕ್ಷಾ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾಳೆ, ನಿದ್ದೆ ಬರ್ತಾ ಇದೆ. ಓಕೆ ಗೈಸ್, ಬಾಯ್, ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಬಾಯ್. ಇನ್ನೊಂದು ಗೈಸ್, ಇವಾಗ ಸೇಯಿಂಗ್ ಎಷ್ಟು ಗೀತಾ ಪ್ರಿಯ ಮಾಡ್ಬೇಕಾ ಮಾಡ್ಬೇಡ್ದ ಅನ್ನೋದು ಕಮೆಂಟ್ ಮಾಡಿ ಗೈಸ್. ಬಾಯ್. ಅವ್ರ ಡೋನಟ್ ಅಲ್ಲಿ ರೆಡಿ ಇದೆ, ಡೋನಟ್ ತಿನ್ನಕ್ ಹೋಗ್ತಿದಾರೆ ಇವಾಗ. ಓಕೆ ಗೈಸ್, ಬಾಯ್ ಬಾಯ್.